टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಅವರೆಲ್ಲ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ವಿದ್ಯಾರ್ಥಿನಿಯರು. ಇತ್ತೀಚೆಗಷ್ಟೇ ಸರ್ಕಾರ ನಿರ್ಮಿಸಿದಂತಹ ಹೊಸ ಕಟ್ಟಡಕ್ಕೆ ಆ ಎಲ್ಲಾ ವಿದ್ಯಾರ್ಥಿನಿಯರು ಅಲ್ಲಿಗೆ ಶಿಫ್ಟ್ ಆಗಿದ್ರು. ಆದರೆ ಹಳೆ ಕಟ್ಟಡದಿಂದ ಹೊಸ ಕಟ್ಟಡಕ್ಕೆ ಶಿಫ್ಟ್ ಆದಂತಹ ವಿದ್ಯಾರ್ಥಿಗಳ ಕಥೆ ಈಗ ಊದು ಕೊಟ್ಟು ಬಾರಿಸುವುದು ತಗೊಂಡಂತಾಗಿದೆ. ಹೊಚ್ಚ ಹೊಸ ಹಾಸ್ಟೆಲ್ ಕಟ್ಟಡ, ವಿಶಾಲ ಮೈದಾನ, ಚಕಾಚಕ್ಕಾಗಿರೋ ಬಿಲ್ಡಿಂಗ್. ಆದ್ರೆ ಈ ಬಿಲ್ಡಿಂಗ್ ಹೊರಗಿನಿಂದ ಕಾಣಿಸುವಷ್ಟು ಸುಸಜ್ಜಿತವಾಗಿಲ್ಲ. ಕೋಟ್ಯಂತರ ಹಣ ವ್ಯಯಿಸಿ ಹಾಸ್ಟೆಲ್ ನಿರ್ಮಾಣ, ನೀರು ಕರೆಂಟ್ ಇಲ್ಲದೆ ವಿದ್ಯಾರ್ಥಿನಿಯರ ಪರದಾಟ. ಇದು ಬೀದರ್ ತಾಲೂಕಿನ ಅಲಿಯಂಬರ್ ಗ್ರಾಮದ ಬಳಿ ಇರೋ ಕಿತ್ತೂರು ರಾಣಿ ಚೆನ್ನಮ್ಮ ಬಾಲಕಿಯರ ಹಾಸ್ಟೆಲ್. ಇತ್ತೀಚೆಗಷ್ಟೇ ಚಿಟ್ಟಾ ಬಳಿ ಇದ್ದ ಹಳೆ ಕಟ್ಟಡದಿಂದ ಎಲ್ಲ ವಿದ್ಯಾರ್ಥಿನಿಯರನ್ನ ಈ ಹೊಸ ಕಟ್ಟಡಕ್ಕೆ ಶಿಫ್ಟ್ ಮಾಡಲಾಗಿತ್ತು. ಆದರೆ ಈ ಹೊಸ ಕಟ್ಟಡ ವಿದ್ಯಾರ್ಥಿನಿಯರಿಗೆ ಸಮಸ್ಯೆಗಳ ಗೂಡಾಗಿ ಪರಿಣಮಿಸಿದೆ. ಅಂದಹಾಗೆ ಕೋಟ್ಯಂತರ ಹಣ ಖರ್ಚು ಮಾಡಿ ಹೊಸದಾಗಿ ಕಟ್ಟಡ ನಿರ್ಮಿಸಲಾಗಿದ್ದು ಎಲ್ಲ ಮಕ್ಕಳನ್ನ ಇಲ್ಲಿಗೆ ಶಿಫ್ಟ್ ಮಾಡಲಾಗಿದೆ. ಸುಮಾರು 250 ಮಕ್ಕಳು ಇಲ್ಲಿನ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಓದ್ತಿದ್ದಾರೆ. ಆದರೆ ವಸತಿ ಶಾಲೆ ಹಾಸ್ಟೆಲ್ನಲ್ಲಿ ನೀರು ಕರೆಂಟ್ ಇಲ್ಲದೆ ವಿದ್ಯಾರ್ಥಿನಿಯರು ಪರದಾಡ್ತಿದ್ದಾರೆ. ಆಹಾರವು ಕಳಪೆ ಗುಣಮಟ್ಟದಿಂದ ಕೂಡಿದ್ದು ವಿದ್ಯಾರ್ಥಿನಿಯರು ಅನಾರೋಗ್ಯದಿಂದ ಬಳಲುವಂತಾಗಿದ್ಯಂತೆ. ನಮಗೆ ರಾತ್ರಿ ಓದಲು ಕರೆಂಟಿನ ವ್ಯವಸ್ಥೆ ಇಲ್ಲ. ರಾತ್ರಿ ಕರೆಂಟು ಹೋಗುತ್ತಿದೆ. ನಮಗೆ ಓದಲು ತುಂಬ ಕಷ್ಟವಾಗುತ್ತಿದೆ. ಹಾಗೆ ನಮಗೆ ಬಟ್ಟೆ ತೊಳೆಯಲು, ಕುಡಿಯಲು, ಹಾಗೆ ಸ್ನಾನ ಮಾಡಲು ನೀರು ಕಮ್ಮಿ ಬೀಳುತ್ತಿದೆ. ಅದಕ್ಕಾಗಿ ನಮ್ಮ ಶಾಲೆಯಲ್ಲಿ ಒಂದೇ ಬೋರಲ್ ಇದೆ. ಅದಕ್ಕೆ ನಮಗೆ ನೀರು ವ್ಯವಸ್ಥೆ ಮಾಡಿಕೊಡಬೇಕು ಅಂತ ನಿಮ್ಮಲ್ಲಿ ಬೇಡಿಕೊಳ್ಳುತ್ತಿದ್ದೇವೆ. ಹಾಸ್ಟೆಲ್ ಅಂಗಳದಲ್ಲಿ 4 ಬೋರ್ವೆಲ್ ಕೊರೆಸಿದ್ರೂ ಒಂದು ಕಡೆಯೂ ನೀರು ಸಿಕ್ಕಿಲ್ಲ. ಹೀಗಾಗಿ ಓರ್ವ ರೈತನ ಜಮೀನಿನಿಂದ ನೀರು ಖರೀದಿಸಿ ವಿದ್ಯಾರ್ಥಿಗಳ ಬಳಕೆಗೆ ಕೊಡಲಾಗ್ತಿದೆ. ಆದರೆ ಇಲ್ಲಿನ ಮಕ್ಕಳಿಗೆ ಆ ನೀರು ಸಾಲ್ತಿಲ್ಲ. ಬಟ್ಟೆ ತೊಳೆಯೋದಿರ್ಲಿ, ಸ್ನಾನಕ್ಕೂ ಕೂಡ ನೀರು ಸಾಕಾಗ್ತಿಲ್ವಂತೆ. ಇನ್ನು ರಾತ್ರಿ ವೇಳೆ ವಿದ್ಯುತ್ ಕೈ ಕೊಡ್ತಿದೆ. ಇದರಿಂದ ಭಯದ ಜತೆಗೆ ವಿದ್ಯಾರ್ಥಿಗಳ ಓದಿಗೂ ತೊಂದರೆಯಾಗ್ತಿದೆ. ಮೇಲಾಧಿಕಾರಿಗಳು ಶೀಘ್ರವೇ ಸಮಸ್ಯೆ ಬಗೆಹರಿಸಬಹುದು ಅಂತ ಶಿಕ್ಷಕರು ಕಾಯ್ತಿದ್ದಾರೆ. ಈ ಹೊಸ ಕಟ್ಟಡದಲ್ಲಿ ನೀರಿನ ಸಮಸ್ಯೆ ಇದ್ದು ತಾತ್ಕಾಲಿಕವಾಗಿ ಪಕ್ಕದ ಹೊಲದ ರೈತರಲ್ಲಿ ತೆಗೆದುಕೊಂಡಿದ್ದೇವೆ. ಬೇಸಿಗೆಯಲ್ಲಿ ಆ ರೈತರು ನೀರು ಕೊಡ್ತಾ ಇಲ್ಲ. ಹಂಗಾಗಿ ವಸತಿ ಶಾಲೆಗೆ ಏನಂದ್ರೆ ಸ್ವಂತ ನೀರಿನ ಒಂದು ವ್ಯವಸ್ಥೆಯನ್ನ ಮಾಡಿಕೊಡಬೇಕೆಂದು ಕೇಳುತ್ತೇನೆ. ಸರ್ಕಾರ ಉಚಿತ ವಸತಿ ಜತೆ ಶಿಕ್ಷಣ ಕೊಡಬೇಕು ಅಂತ ಕೋಟ್ಯಂತರ ಖರ್ಚು ಮಾಡಿದೆ ನಿಜ. ಆದ್ರೆ ಇಲ್ಲಿ ಬೇಕಾದ ಮೂಲಭೂತ ಸೌಕರ್ಯ ಇಲ್ಲ ಅನ್ನೋದೇ ಬೇಸರದ ಸಂಗತಿ. ಸುರೇಶ್ ನಾಯಕ್, TV9 ಬೀದರ್.